ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಉಡುಪಿಯಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ಸಂತ ಸಂದೇಶ ಪ್ರಾರಂಭ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಶ್ರೀಪಾದರಿಂದ ಸಂತ ಸಂದೇಶಕ್ಕೆ ಚಾಲನೆ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಮಾಸ ಬ್ರಹ್ಮೋತ್ಸವದ ಏರ್ಪಾಟು ಕುರಿತು ವಿಸ್ತೃತ ಸಮಾವೇಶ ನಡೆಸಿದ ಇಒ ಅನಿಲ್ ಕುಮಾರ್ ಸಿಂಘಾಲ್. ತಿರುಪತಿಯ ಕಪಿಲ ತೀರ್ಥದಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು. ಲೋಕ ಕಲ್ಯಾಣಾರ್ಥ ಶಾಸ್ತ್ರೋಕ್ತವಾಗಿ ಜರುಗುತ್ತಿರುವ ಹೋಮಕ್ರತುವುಗಳು. ಉಡುಪಿಯಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ಸಂತ ಸಂದೇಶವು ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಶ್ರೀಪಾದರಿಂದ ಪ್ರಾರಂಭವಾಯಿತು. ಉಡುಪಿಯಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ಸಂತ ಸಂದೇಶ ಸಂತ ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಶ್ರೀಪಾದರು, ಶ್ರೀ ಮಾಧವತೀರ್ಥ ಸಂಸ್ಥಾನ ತಂಬಿಹಳ್ಳಿ ಇವರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಪಾದರು ಸಂಸ್ಥಾನ ಗೌರವವನ್ನು ಸಲ್ಲಿಸಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ವೈ ಮೋಹನ್ ರಾವ್ ಅವರು ಬರೆದಿರುವ ತುಳು ಭಗವದ್ಗೀತೆ ಕೃತಿ ಬಿಡುಗಡೆ ಮಾಡಲಾಯಿತು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಬೇರೆ ಬೇರೆ ಸಂತರಿಂದ ಸಂತ ಸಂದೇಶ ಎಂಬಂತಹ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ನಾಡಿನ ಎಲ್ಲ ಪ್ರಮುಖ ಯತಿಗಳನ್ನು ಆಹ್ವಾನ ಮಾಡಿ ಅವರ ಮುಖಾಂತರ ಭಗವದ್ಗೀತೆಯ ಸಂದೇಶವನ್ನು ಕೇಳಬೇಕು, ನಾಡಿಗೆ ಅವರ ಸಂದೇಶ ತಲುಪಬೇಕು ಎಂಬಂತಹ ಈ ಉದ್ದೇಶದಿಂದ ಇವತ್ತು ನಾವು ಮಾಧವ ತೀರ್ಥ ಸಂಸ್ಥಾನದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮಿಗಳವರನ್ನು ಆಹ್ವಾನ ಮಾಡಿದ್ದೇವೆ. ಅದರಂತೆ ಅವರು ಕೋಲಾರದ ಹತ್ತಿರದ ತಂಬಿಹಳ್ಳಿ ಸ್ಥಳದಿಂದ ಇಲ್ಲಿಗೆ ಆಗಮಿಸಿ ಶ್ರೀಕೃಷ್ಣನ ದರ್ಶನ ಪಡೆದು ಸಂಸ್ಥಾನ ಪೂಜೆಗಳೆಲ್ಲ ನಡೆಸಿ ಇವತ್ತು ವಿಶೇಷವಾದ ಒಂದು ಸಂದೇಶವನ್ನು ಕೂಡ ನೀಡಲಿಕ್ಕಿದ್ದಾರೆ. ಅದರ ಜೊತೆಗೆ ಅವರ ಅನೇಕ ಕೃತಿಗಳ ಬಿಡುಗಡೆಯೂ ಕೂಡ ನಡೀತಾ ಇದೆ. ಅದರ ಜೊತೆಗೆ ಇವತ್ತು ತುಳುವಿನಲ್ಲಿ ಭಗವದ್ಗೀತೆಯ ಒಂದು ಪುಸ್ತಕದ ಏನು ಪ್ರಕಟಣೆಯಾಗಿದೆ ಅದರ ಬಿಡುಗಡೆಯೂ ಕೂಡ ನಡೆದಿದೆ. ಗೀತೆಯನ್ನು ಯಾವುದೋ ಒಂದು ಮತೀಯ ಗ್ರಂಥವನ್ನಾಗಿ ನೋಡಬಾರದು. ಭಗವದ್ಗೀತೆ ಮತೀಯ ಗ್ರಂಥ ಅಲ್ಲ, ಅದು ಎಲ್ಲರಿಗೂ ಸನ್ಮತಿಯನ್ನು ಕೊಡತಕ್ಕಂತಹ ಗ್ರಂಥ, ಎಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು ಕೊಡತಕ್ಕಂತಹ ಗ್ರಂಥ. ಗೀತಾ ಅಂದರೆ ಏನು ತಿಳ್ಕೊಂಡಿದ್ದೀರಿ ಅಂತ ಪ್ರಪಂಚಕ್ಕೆ ನಾನು ಪ್ರಶ್ನೆ ಹಾಕ್ತೀನಿ. ಗೀತಾದದ್ದೇ ಎಲ್ಲ ಹೇಳಿಬಿಟ್ಟಿದ್ದಾರೆ, ನಾವೇನು ಮತ್ತೆ ಹೇಳಬೇಕಾಗಿಲ್ಲ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರವಿಸ್ತರೈಹಿ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನತೆಗೂ ಕೃಷ್ಣ ಗೀತಾ ಬೋಧನೆ ಮಾಡಿದ್ದಾನೆ ಅರ್ಜುನನ ಮುಖಾಂತರ. ಅರ್ಜುನನ ಒಬ್ಬನಿಗೆ ಅಲ್ಲ, ಅವನೇ ಹೇಳ್ತಾನೆ ಗೀತಾ ಸುಗೀತಾ ಕರ್ತವ್ಯ. ಗೀತೆಯನ್ನು ಸುಗೀತ ಅರ್ಥಸಹಿತವಾಗಿ ಅರ್ಥವನ್ನಾಗಿ ಮಾಡಿಕೊಂಡು ನೀವು ಓದಬೇಕು. ಕಿಮನ್ಯೈಹಿ ಶಾಸ್ತ್ರವಿಸ್ತರೈಹಿ. ಬೇರೆ ಶಾಸ್ತ್ರಗಳನ್ನು ಇಟ್ಕೊಂಡು ಯಾಕೆ ಒದ್ದಾಡ್ತೀರ? ಎಲ್ಲವೂ ಗೀತೆಯಲ್ಲಿದೆ. ಆದ್ದರಿಂದ ಗೀತಾವನ್ನು ಮುಖ್ಯವಾಗಿ ಇಟ್ಕೊಳ್ಳಿ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಮಾಸ ಬ್ರಹ್ಮೋತ್ಸವದ ಅಂಗವಾಗಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ರವರು ವಿಸ್ತೃತವಾಗಿ ಸಮಾವೇಶ ನಡೆಸಿದರು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳನ್ನು ಅದ್ದೂರಿಯಾಗಿ ನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ಆದೇಶಿಸಿದರು. ಮಂಗಳವಾರ ಸಂಜೆ ತಿರುಚಾನೂರು ಬ್ರಹ್ಮೋತ್ಸವ ಏರ್ಪಾಟು ಬಗ್ಗೆ ವಿಸ್ತೃತ ಸಮಾವೇಶವನ್ನು ನಿರ್ವಹಿಸಲಾಯಿತು. ನಂತರ ಆಸ್ಥಾನ ಮಂಟಪದಲ್ಲಿ ಟಿಟಿಡಿ ಅಧಿಕಾರಿಗಳೊಂದಿಗೆ ಸಮೀಕ್ಷಾ ಸಮಾವೇಶ ನಿರ್ವಹಿಸಿದರು. ಆನಂತರ ತಿರುಚಾನೂರು ಮಾಡಬೀದಿಗಳಲ್ಲಿ ಆಲಯದ ಎದುರಿಗಿರುವ ವಾಹನ ಮಂಟಪವನ್ನು, ಮಾಡಬೀದಿಗಳನ್ನು, ಪದ್ಮ ಸರೋವರವನ್ನು, ಪುಷ್ಕರಣಿ, ಪಂಚಮಿ ತೀರ್ಥ ಮಂಟಪ ಪ್ರಾಂತ್ಯ
ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ 2026ನೇ ಸಂವತ್ಸರದ ಡೈರಿ ಹಾಗೂ ಕ್ಯಾಲೆಂಡರ್ಗಳು ಭಕ್ತರಿಗೆ ಲಭ್ಯವಿದೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರಿಗೆ 2026ನೇ ಸಂವತ್ಸರದ ಡೈರಿ ಹಾಗೂ ಕ್ಯಾಲೆಂಡರ್ಗಳು ಬೆಂಗಳೂರಿನ ಟಿಟಿಡಿ ಆಲಯದಲ್ಲಿ ಲಭ್ಯವಿದೆ. ಕ್ಯಾಲೆಂಡರ್ ವಿವರಗಳು ಈ ರೀತಿ ಇದೆ. 6 ಪುಟಗಳ ಸ್ಪೆಷಲ್ ಕ್ಯಾಲೆಂಡರ್ 350 ರೂಪಾಯಿಗಳು, 12 ಪುಟಗಳ ಕ್ಯಾಲೆಂಡರ್ 130 ರೂಪಾಯಿ, ದೊಡ್ಡ ಡೈರಿ 150 ರೂಪಾಯಿ, ಚಿಕ್ಕ ಡೈರಿ 120 ರೂಪಾಯಿ, ತೆಲುಗು ಪಂಚಾಂಗ ಕ್ಯಾಲೆಂಡರ್ 30 ರೂಪಾಯಿ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಕ್ಯಾಲೆಂಡರ್ 20 ರೂಪಾಯಿ, ಶ್ರೀ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿಯ ಕ್ಯಾಲೆಂಡರ್ 15 ರೂಪಾಯಿ, ಟೇಬಲ್ ಟಾಪ್ ಕ್ಯಾಲೆಂಡರ್ 75 ರೂಪಾಯಿ. ಇವೆಲ್ಲವನ್ನು ಟಿಟಿಡಿಯಿಂದ ಭಕ್ತರು ಸುಲಭವಾಗಿ ಪಡೆಯಬಹುದೆಂದು ತಿಳಿಸಲಾಗಿದೆ. ಉಡುಪಿಯ ಗೀತಾ ಮಂದಿರದಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ವಿಷ್ಣು ಸಹಸ್ರನಾಮ ಹೋಮವು ಶಾಸ್ತ್ರೋಕ್ತವಾಗಿ ನೆರವೇರಿತು. ಈ ಸಂಬಂಧ ಮಂಡಲವನ್ನು ಬರೆದು ಮಂಡಲ ಪೂಜೆಯನ್ನು ಮಾಡಿ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣದೊಂದಿಗೆ ಮಂಗಳ ದ್ರವ್ಯವನ್ನು ಸಮರ್ಪಿಸಿ ಹೋಮದ ಮಹಾಪೂಜೆಯನ್ನು ಹಾಗೂ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ವಿಷ್ಣು ಸಹಸ್ರನಾಮ ಯಾಗ ಆದದ್ದು ಇದು ಅತ್ಯಂತ ಒಂದು ಅರ್ಥಪೂರ್ಣವಾಗಿದೆ. ಗೀತಾ ಮಂದಿರದಲ್ಲಿ ವಿಷ್ಣು ಸಹಸ್ರನಾಮದ ಮಹಿಮೆ ನಮಗೆ ಪ್ರತ್ಯಕ್ಷವಾಗಿದೆ. ಮೇಲ್ಗಡೆ ನಾವು ಭಗವದ್ಗೀತೆಯನ್ನು ಮಾತ್ರ ಕೆತ್ತಿಸಬೇಕು ಅಂತ ಯೋಜನೆ ಮಾಡಿ ನಾವು ಆ ಭಗವದ್ಗೀತೆಯನ್ನು ಕೆತ್ತಿಸಿ ಫಿಕ್ಸ್ ಮಾಡುವಾಗ ನಮಗೆ 3 ಪ್ರಭಾವಗಳು ಅದು ಖಾಲಿ ಉಳಿಯಿತು. ನಮ್ಮ ಪ್ಲ್ಯಾನ್ ಎಲ್ಲೋ ತಪ್ಪಾಗಿ ಭಗವದ್ಗೀತೆ ಮುಕ್ಕಾಲು ಹಾಲ್ನಲ್ಲಿ ಮುಗಿದು ಹೋಯಿತು. ಇನ್ನು 3 ಪ್ರಭಾವಳಿ ಹಾಗೆ ಉಳಿದುಬಿಡ್ತು. ಏನು ಮಾಡೋದು, ನಾವು ಗೀತೆ ಮಾತ್ರ ಹಾಕಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದರೆ ಇಷ್ಟು ಪ್ಲ್ಯಾನ್ ಮಾಡಿಯೂ ಕೂಡ ಎಲ್ಲಿ ತಪ್ಪಿ ಹೋಯಿತು ನಮ್ಗೆ ಗೊತ್ತಾಗಲಿಲ್ಲ. ಕೊನೆಗೆ ಏನು ಮಾಡೋದು, ಚಿತ್ರ ಎಲ್ಲ ಬರೆದರೆ ಇಂಬ್ಯಾಲೆನ್ಸ್ ಆಗ್ತದೆ, ಏನು ಮಾಡೋದು ಅಂತ ಯೋಚನೆ ಮಾಡಿದರೆ ಭಗವದ್ಗೀತೆಯನ್ನು ಇದು ವಿಷ್ಣು ಸಹಸ್ರನಾಮವನ್ನು ಕೆತ್ತಿಸಿದೆವು. 1 ಲೈನೂ ಉಳಿಲಿಲ್ಲ. ಅಷ್ಟಕ್ಕೆ ಸರಿಯಾಗಿ ವಿಷ್ಣು ಸಹಸ್ರನಾಮ ಅಲ್ಲಿ ಬರಬೇಕು ಅಂತ ಹೇಳಿ ಅದು ಭಗವದ್ಗೀತೆಯ ಇಚ್ಛೆಯಾಗಿತ್ತು. ಯಾಕೆಂದರೆ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಅದು ಗಂಡ ಹೆಂಡಂದಿರು. ಭಗವದ್ಗೀತೆ ಹೆಂಡತಿ ಮತ್ತು ವಿಷ್ಣು ಸಹಸ್ರನಾಮ ಗಂಡ. ಹಾಗಾಗಿ ಗಂಡ ಹೆಂಡರು ಒಟ್ಟಿಗೆ ಇರಬೇಕು ಅಂತ ಹೇಳಿ ಅವರದ್ದು ಅಪೇಕ್ಷೆ. ಹಾಗಾಗಿ ಗೀತೆ ಮಾತ್ರ ಹಾಕೋದು ತಪ್ಪು, ಸಹಸ್ರನಾಮನೂ ಬೇಕು ಅಂತ ಹೇಳಿ ನಮ್ಮ ಬುದ್ಧಿಗೆ ಭ್ರಮೆ ಬರುವ ಹಾಗೆ ಮಾಡಿ ವಿಷ್ಣು ಸಹಸ್ರನಾಮನೂ ಕೂಡ ಇಲ್ಲಿ ಬಂದು ಕೂತಿದೆ. ಹಾಗಾಗಿ ಇದು ಗೀತಾ ಮಂದಿರ ಮಾತ್ರ ಅಲ್ಲ, ವಿಷ್ಣು ಸಹಸ್ರನಾಮ ಮಂದಿರವೂ ಆಗಿದೆ. ಆಚಾರ್ಯರು 2 ಬೆರಳನ್ನು ತೋರಿಸಿ ಹೇಳಿದರು ಅಂದರೆ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಇದು ಎರಡನ್ನು ಎಲ್ಲರೂ ಕೂಡ ಅದನ್ನು ಅನುಸರಿಸಬೇಕು ಅಂತ ಹೇಳಿ ಈ ಸಂದೇಶವಾಗಿದೆ. ಅದಕ್ಕೆ ಸರಿಯಾಗಿ ಈಗ ಗೀತಾ ಜಯಂತಿ ಅಂದರೆ ಅದು ವಿಷ್ಣು ಸಹಸ್ರನಾಮದ ಜಯಂತಿಯೂ ಆಯಿತು. ಅದಕ್ಕೋಸ್ಕರ ಗೀತಾ ಜಯಂತಿ ಪ್ರಯುಕ್ತ ಇವತ್ತು ವಿಷ್ಣು ಸಹಸ್ರನಾಮದ ಹೋಮವು ಕೂಡ ನಡೆದದ್ದು. ಅದು ಅತ್ಯಂತ ಒಂದು ಸಂತೋಷದಾಯಕವಾದದ್ದು, ಶಾಸ್ತ್ರೀಯವಾದ ಮೊದಲನೇ ಬಾರಿಗೆ ಇಲ್ಲಿ ವಿಷ್ಣು ಸಹಸ್ರನಾಮದ ಯಾಗನೂ ನಡೆದಿದೆ. ಹಾಗೆ 7ನೇ ಸಲ ವಿಷ್ಣು ಸಹಸ್ರನಾಮದ ಒಂದು ಹೋಮವನ್ನು ಯೋಗೀಂದ್ರಾಚಾರ್ಯರು ಮಾಡಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ತಿರುಪತಿಯ ಕಪಿಲ ತೀರ್ಥದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು, ಹೋಮ ಹವನಾದಿಗಳು ವೈಭವವಾಗಿ ನೆರವೇರುತ್ತಿವೆ. ಪವಿತ್ರ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಿರ್ವಹಿಸುತ್ತಿರುವ ಉತ್ಸವಗಳಲ್ಲಿ ಬುಧವಾರ ಕಪಿಲೇಶ್ವರ ಸ್ವಾಮಿಯ ರುದ್ರಾಭಿಷೇಕವು ಅದ್ದೂರಿಯಾಗಿ ನಿರ್ವಹಿಸಲಾಯಿತು. ಯಾಗಶಾಲೆಯಲ್ಲಿ ಶ್ರೀ ಕಪಿಲೇಶ್ವರ ಸ್ವಾಮಿಯವರನ್ನು ಗಜಪುಷ್ಪ ಮಾಲೆಗಳಿಂದ, ಸ್ವರ್ಣಾಭರಣಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ಆನಂತರ ಪೂಜೆ, ರುದ್ರಜಪ, ರುದ್ರ ಹೋಮವನ್ನು ನಿರ್ವಹಿಸಲಾಯಿತು. ತರುವಾಯ ಲಘು ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು.
ತಿರುಪತಿಯ ಅಲಿಪಿರಿ ಸಮೀಪದಲ್ಲಿರುವ ಧ್ಯಾನಾರಾಮಂನಲ್ಲಿ ಹರ ಹರ ಮಹಾದೇವ ಶಂಭೋ ಶಂಕರ ನಾಮಸ್ಮರಣೆಗಳಿಂದ ಪ್ರತಿಧ್ವನಿಸಿತು. ಧ್ಯಾನಾರಾಮಂನಲ್ಲಿರುವ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಕಾರ್ತಿಕ ಮಾಸದ ವಿಶೇಷ ಅಭಿಷೇಕವನ್ನು ಮಾಡಲಾಯಿತು. ಬುಧವಾರ ಬೆಳಗ್ಗೆ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕವನ್ನು ವೇದೋಕ್ತವಾಗಿ ನೆರವೇರಿಸಲಾಯಿತು. ಇದರಲ್ಲಿ ಅರ್ಚಕರು ಸಂಕಲ್ಪ ಪೂಜೆ, ಮಹಾಗಣಪತಿ ಪೂಜೆಯನ್ನು ನೆರವೇರಿಸಿದರು. ಆನಂತರ ಪಂಡಿತರು ನಮಕ ಚಮಕ ಪಾರಾಯಣವನ್ನು ಮಾಡಿದರು. ಮಂಗಳ, ಡಮರುಗ, ಶಂಖನಾದವನ್ನು ಮಾಡುತ್ತಾ ಪಂಚಾಮೃತ ಅಭಿಷೇಕವನ್ನು ವಿಭೂತಿ, ಚಂದನ, ಕುಂಕುಮಾದಿ ಮಂಗಳ ದ್ರವ್ಯಗಳಿಂದ ನೇತ್ರ ಪರ್ವವಾಗಿ ನಿರ್ವಹಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಶೇಷ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಅವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ದುರ್ಮನ ಬಿಡಿಸಯ್ಯ, ದುರ್ಮನ ಬಿಡಿಸಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ, ಸುರಪಾದ್ಯರ ಬಿಂಬ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ
सदा वेङ्कटेशं स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ। ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ತಿಪ್ಪದೊಡ್ಡಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವವು ವೈಭವದಿಂದ ನೆರವೇರಿತು. ಇದರ ಅಂಗವಾಗಿ ಆಲಯದ ಮುಂಭಾಗದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ರುದ್ರ ಹೋಮವನ್ನು ಆಚರಿಸಲಾಯಿತು. ನಂತರ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತರುವಾಯ ಗರ್ಭಗುಡಿಯಲ್ಲಿರುವ ಕಾಶಿ ವಿಶ್ವನಾಥ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ತರುವಾಯ ಭಕ್ತರಿಂದ ಭಜನಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು. ತರುವಾಯ ಭಕ್ತರು ದೀಪಗಳನ್ನು ಬೆಳಗಿದರು. ನಂತರ ಆಕಾಶ ದೀಪವನ್ನು ವಿಜೃಂಭಣೆಯಿಂದ ಬೆಳಗಿಸಲಾಯಿತು. ಅನೇಕ ಮಂದಿ ಭಕ್ತರು ಕಾರ್ತಿಕ ಮಾಸದ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಬ್ಯಾಲಹಳ್ಳಿ ಶ್ರೀ ಮಾರಮ್ಮ ದೇವಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಅದ್ದೂರಿಯಾಗಿ ನೆರವೇರಿತು. ಶ್ರೀ ಮಾರಮ್ಮ ದೇವಸ್ಥಾನದ ಮಹಾಕುಂಭಾಭಿಷೇಕ ಜೀರ್ಣೋದ್ಧಾರ ಕಾರ್ಯಕ್ರಮದ ಅಂಗವಾಗಿ 2ನೇ ದಿನ ದೇವತಾ ಪ್ರಾರ್ಥನೆ, ಸಂಕಲ್ಪ ಪೂಜೆ, ಪುಣ್ಯಾಹ ವಾಚನ, ಕುಂಭಾರಾಧನೆ, ಸರ್ವಾಗ್ನಿ ಕುಂಡೇಶು, ನಿತ್ಯ ಹೋಮಗಳು, ಅಂಗಹೋಮ, ಮಹಾಂಗ ಹೋಮ, ಮೂರ್ತಿ ಹೋಮದೊಂದಿಗೆ ಶ್ರೀ ಮಾರಮ್ಮ ದೇವಿಗೆ ಪಂಚಾಮೃತ ಹಾಗೂ ವಿವಿಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಲಾಯಿತು. ತದನಂತರ ದುರ್ಗಾ ಹೋಮ, ಸರ್ವದೈವತ್ಯ ಹೋಮ, ಪೌಂಡರೀಕಾಗ್ನಿಯಲ್ಲಿ ಪ್ರಧಾನಾಗ್ನಿ ಮಹಾಪೂರ್ಣಾಹುತಿ ಮಾಡಿ ತದನಂತರ ಮಹಾಕುಂಭ ಕಳಸಗಳಿಗೆ ವಿಸರ್ಜನೆ ಪೂಜೆ ಸಲ್ಲಿಸಿ ಕುಂಭ ಕಳಸಗಳನ್ನು ಹೊತ್ತು ಗ್ರಾಮ ಪ್ರದಕ್ಷಿಣೆ ಮಾಡಿ ಆಲಯಕ್ಕೆ ತಂದು ಮಹಾಕುಂಭಾಭಿಷೇಕವನ್ನು ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಧೂಪದೀಪ ನೈವೇದ್ಯ ಸಮರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ತಾಯಿಗೆ ನಡೆದ ಸೇವೆಗಳಲ್ಲಿ ಪಾಲ್ಗೊಂಡು ಧನ್ಯರಾದರು. ಕೋಲಾರ ಜಿಲ್ಲೆಯ ಕಲ್ಲೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸಹಮಾನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜೆಗಳು ನೆರವೇರಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ದೇವರಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮುಂತಾದ ಪಂಚಾಮೃತಾಭಿಷೇಕವನ್ನು ನೆರವೇರಿಸಲಾಯಿತು. ನಂತರ ಮಂಗಳ ದ್ರವ್ಯಗಳಾದ ಅರಿಶಿನ, ಚಂದನ, ಕುಂಕುಮ, ವಿಭೂತಿಯಂತಹ ದ್ರವ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಿ ತರುವಾಯ ರುದ್ರ ಪಾರಾಯಣದೊಂದಿಗೆ ರುದ್ರಾಭಿಷೇಕವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸುಮಾರು 150 ಮಂದಿ ಋತ್ವಿಜರಿಂದ ರುದ್ರ ಪಾರಾಯಣ ಜರುಗಿತು. ಬಳಿಕ ಕುಂಭಾಭಿಷೇಕವನ್ನು ಮಾಡಲಾಯಿತು. ತದನಂತರ ವಿಶೇಷವಾಗಿ ಸ್ವಾಮಿಯನ್ನು ಅಲಂಕರಿಸಿ ಪೂಜಿಸಲಾಯಿತು. ತದನಂತರ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಸಹಮಾನೇಶ್ವರ ಸ್ವಾಮಿಯನ್ನು ದರ್ಶಿಸಿ ಪಾವನರಾದರು.
ತೂತುಕುಡಿ ಜಿಲ್ಲೆಯ ಕೋವಿಲ್ಪಟ್ಟಿನಲ್ಲಿರುವ ಅರುಳ್ಮಿಗು ಮುರುಗನ್ ದೇವಾಲಯದಲ್ಲಿ ಐಪಾಸಿ ಮಾಸದ ಮಂಗಳವಾರದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಐಪಾಸಿ ಮಾಸದ ಮಂಗಳವಾರದಂದು ಕೋವಿಲ್ಪಟ್ಟಿಯ ಸ್ವರ್ಣಮಲೈ ಕತಿರ್ವೇಲ್ ಮುರುಗನ್ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಐಪಾಸಿ ಮಾಸದ ಮಂಗಳವಾರದಂದು ವೇಲ್ ರೂಪದಲ್ಲಿ ಕಾಣಿಸಿಕೊಂಡ ಮುರುಗನ್ಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು, ಅರಿಶಿನ, ಶ್ರೀಗಂಧ, ವಿಭೂತಿಗಳಿಂದ ಅಭಿಷೇಕವನ್ನು ಮಾಡಲಾಯಿತು. ನಂತರ ದೇವಾಲಯವನ್ನು ವಿವಿಧ ಬಗೆಯ ಪುಷ್ಪಗಳಿಂದ ಸಿಂಗರಿಸಿ ಗೋಪುರ ದೀಪ ಸೇರಿದಂತೆ ವಿವಿಧ ದೀಪ ಆರತಿಗಳನ್ನು ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಮುರುಗನ್ನ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಬೃಹತ್ ಗೀತೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಚಿಟ್ಟಾಣಿ ಅಭಿಮಾನಿ ಬಳಕ ಉಡುಪಿ ಪ್ರಸಿದ್ಧ ಕಲಾವಿದರಿಂದ ಭೃಗುಶಾಪ ಎಂಬ ಯಕ್ಷಗಾನ ಪ್ರಸಂಗವು ನಡೆಯಿತು. ಸುಡು ನಿನ್ನ ಕಾರ್ಯವನ್ನ ಹೌದು. ನಿನ್ನದಾದ ಹೊಣೆಗಾರಿಕೆಯನ್ನು ಸ್ಥಾನಮಾನ ಹೇಗೆ ವ್ಯವಹರಿಸಬೇಕೆನ್ನುವ ಪ್ರಜ್ಞೆ ನಿನಗಿರಬೇಕಿತ್ತು. ವಾಸವನ್ನು ಉಳಿಸುವುದಕ್ಕಾಗಿ ಈ ಕೃತ್ಯ ನಿನ್ನ ದೇವಲೋಕವನ್ನು ಉಳಿಸುವುದು ನನ್ನ ಕರ್ತವ್ಯ ಅಲ್ಲ. ನಿನ್ನಲ್ಲಿ ಯಾಕೆ ಹೇಳ್ತೇನೆ? ಏನು ಹೆಣ್ಣಾದವಳು ಅದೆಂತಹ ಅಪರಾಧವನ್ನು ಎಸಗಲಿ ಆಕೆ ಶಿಕ್ಷಾರ್ಹಳೆ ವಿನಃ ವದಾರ್ಹಳಲ್ಲ. ದೌಷ್ಟ್ಯ ತುಂಬಿಕೊಂಡ್ರೆ ವದಾರ್ಹಳೆ ಖಂಡಿತ ಅಲ್ಲ. ಯಾವ ಕಾಲದಲ್ಲಿಯೂ ಅದನ್ನು ಮಾಹಿತಿ ಅದಕ್ಕಾಗಿ ಹುಬ್ಬಳ್ಳಿಯ ಶ್ರೀ ರಾಮಲೋಹಿಯಾ ನಗರದ ಶ್ರೀ ವೈಕುಂಠರಾಮ ಮಂದಿರದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಠ್ಠಲ ಭಜನಾ ಸಂಘದ ವತಿಯಿಂದ ಭಜನಾ ಕಾರ್ಯಕ್ರಮವು ನೆರವೇರಿತು. ಗೋವರ್ಧನಧರ ಗೋವಿಂದ ಶರತ ನಂದನ ಗೋವಿಂದ ದಶಮುಖ ಮರ್ದನ ಗೋವಿಂದ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.